ಹಲೋ ಫ್ರೆಂಡ್ಸ್, ನವೋದಯ ಫೌಂಡೇಶನ್ ಅರ್ಪಿಸುವ ಜನವರಿ 5 ಮತ್ತು 6ರ ಕನ್ನಡದಲ್ಲಿ ದಿನಪತ್ರಿಕೆಗಳ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಸಂಚಿಕೆಯ ಮೊದಲ ಆರ್ಟಿಕಲ್ ಜೈನ್ ಕಮ್ಯುನಿಟಿ ಪ್ರೊಟೆಸ್ಟ್ಗಳಿಗೆ ಸಂಬಂಧಿಸಿದಂಥದ್ದು. ಅಧ್ಯಯನ 1 ಹಾಗೂ 2ರ ಅಡಿಯಲ್ಲಿ ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ, ಸೋಷಿಯೋ ಕಲ್ಚರಲ್ ರಿಫಾರ್ಮ್ ಮೂವ್ಮೆಂಟ್ಸ್ ಈ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ಯಾಕೆ ಈಗ ಜೈನ್ ಕಮ್ಯುನಿಟಿಯವರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಅನ್ನುವಂಥದ್ದನ್ನು ಚರ್ಚೆ ಮಾಡೋದೇ ಆದರೆ, ಅವರಿಗೆ ಅವರ 2 ಪವಿತ್ರ ಸ್ಥಳಗಳು ಅಥವಾ ಹೋಲಿ ಸೈಟ್ಸ್ ಅಂತ ಗುರುತಿಸ್ಕೊಳ್ಳುವಂಥ ಸಮದ್ ಶಿಖರ್ ಅಥವಾ ಇದನ್ನು ಪ್ರಶಾಂತ್ ಹಿಲ್ ಅಂತ ಕೂಡ ಕರಿತೇವೆ, ಇದು ಜಾರ್ಖಂಡ್ನಲ್ಲಿದೆ, ಮತ್ತು ಶತ್ರುಂಜಯ ಹಿಲ್ ಅಂತ ಹೇಳಿ ಇದು ಗುಜರಾತಿನ ಪಲಿತಾನದಲ್ಲಿದೆ. ಇವುಗಳ ವಿಚಾರದಲ್ಲಿ ಅವರೀಗ ಪ್ರೊಟೆಸ್ಟ್ಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು. ಜಾರ್ಖಂಡದಲ್ಲಿ ಪಾರಸ್ನಾಥ್ ಹಿಲ್ ಅಂತ ಏನು ಇದನ್ನು ಇದೆ, ಪಾರಸ್ನಾಥ್ ಹಿಲ್ ಅಥವಾ ಸಮದ್ ಶಿಖರ್ ಅನ್ನುವಂಥದ್ದು ಇದನ್ನು ಟೂರಿಸ್ಟ್ ಸ್ಪಾಟನ್ನಾಗಿ ಕನ್ವರ್ಟ್ ಮಾಡಲಾಗ್ತಾ ಇದೆ ಮತ್ತು ಒಂದು ಎಕೋ ಸೆನ್ಸಿಟಿವ್ ಝೋನ್ ಅಂತ ಹೇಳಿ ಕೂಡ ತಿಳಿಸಲಾಗ್ತಾ ಇದೆ. ಆದರೆ ಜೈನ್ ಕಮ್ಯುನಿಟಿಯ ಜನಗಳನ್ನು ವಿಚಾರಿಸಿಲ್ಲ ಅಥವಾ ಅವರನ್ನು ಇನ್ವಾಲ್ವ್ ಮಾಡಿಕೊಂಡು ಕನ್ಸಲ್ಟ್ ಮಾಡಿ ಈ ಒಂದು ನಿರ್ಧಾರವನ್ನು ತಗೊಂಡಿಲ್ಲ. ಈ ವಿಚಾರದಲ್ಲಿ ಈಗ ಕಮ್ಯುನಿಟಿ ಪ್ರೊಟೆಸ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ಹಾಗೆ ಗುಜರಾತಿನ ಶತ್ರುಂಜಯ ಹಿಲ್ಲನ್ನು ಡಿಸ್ಟ್ರಾಯ್ ಮಾಡೋದಕ್ಕೆ ಅಥವಾ ವ್ಯಾಂಡಲೈಸ್ ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನುವಂಥ ಒಂದು ಕನ್ಸರ್ನ್ಸ್ನ ಮೇಲೆ ಪ್ರೊಟೆಸ್ಟ್ಗಳು ನಡೀತಾ ಇದೆ ಈ ಕಮ್ಯುನಿಟಿಯ ಕಡೆಯಿಂದ. ಹಾಗಾದರೆ ಪಾರಸ್ನಾಥ್ ಹಿಲ್ಸ್ ಮತ್ತು ಶತ್ರುಂಜಯ ಹಿಲ್ನ ಕುರಿತಂತೆ ಕೆಲವೊಂದು ಫ್ಯಾಕ್ಟ್ಸ್ಗಳನ್ನು ತಿಳ್ಕೊಳ್ಳೋದೇ ಆದರೆ, ಪಾರಸ್ನಾಥ್ ಹಿಲ್ಸ್ ಅನ್ನುವಂಥದ್ದು ಒಂದು ರೇಂಜ್ ಆಫ್ ಹಿಲ್ಸ್ ಆಗಿದೆ. ಇದು ಜಾರ್ಖಂಡಿನ ಗಿರಿದಿ ಅನ್ನುವಂಥ ಒಂದು ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು. ಇಲ್ಲಿರ್ತಕ್ಕಂಥ ಹೈಯೆಸ್ಟ್ ಪೀಕು 1350 ಮೀಟರ್ಸ್ ಇರ್ತಕ್ಕಂಥದ್ದು. ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಪಿಲ್ಗ್ರಿಮೇಜ್ ಸೆಂಟರ್ ಆಗುತ್ತೆ ಜೈನ್ಸ್ಗಳಿಗೆ. ಇದನ್ನು ಸಮದ್ ಶಿಖರ್ ಅಂತ ಕೂಡ ಅವರು ಕರೀತಾರೆ. ಈ ಹಿಲ್ಲನ್ನು ಪಾರಸ್ನಾಥ್ ಅಂದರೆ 23ನೇ ತೀರ್ಥಂಕರ ಅವರ ಮೇಲೆ ಹೆಸರನ್ನು ಇಡಲಾಗಿರ್ತಕ್ಕಂಥದ್ದು. ಪಾರಸ್ನಾಥ್ 23ನೇ ಜೈನರ ತೀರ್ಥಂಕರ ಅನ್ನುವಂಥದ್ದು ಕೂಡ ತಿಳಿದಿರಲಿ. ಇನ್ನು 20 ಆಫ್ ಜೈನ್ ತೀರ್ಥಂಕರಾಸ್ ಸಾಲ್ವೇಷನನ್ನು ಈ ಒಂದು ಹಿಲ್ನ ಮೇಲೆಯೇ ಅವರು ಪಡೆದಿದ್ದಾರೆ ಅನ್ನುವಂಥದ್ದು ಅವರ ನಂಬಿಕೆ ಆಗಿದೆ. ಈಚ್ ಒನ್ ಆಫ್ ದೆಮ್ಗೂ ಸೇರಿಸಿದಂತೆ ಅಲ್ಲೊಂದು ಶ್ರೈನ್ ಅಥವಾ ಗುಮ್ಟಿ ಅನ್ನುವಂಥದ್ದು ಇದೆ ಆ ಒಂದು ಹಿಲ್ನ ಮೇಲೆ. ಸಮ್ ಆಫ್ ದಿ ಟೆಂಪಲ್ಸ್ ಆನ್ ದಿ ಹಿಲ್ಸ್, ಇದರ ಮೇಲಿರ್ತಕ್ಕಂಥ ಕೆಲವೊಂದು ಟೆಂಪಲ್ಸ್ಗಳು 2000 ವರ್ಷಗಳಿಗೂ ಹಳೆಯದಾದಂಥ ಟೆಂಪಲ್ಸ್ ಅಂತ ಕೂಡ ಅವರು ಬಿಲೀವ್ ಮಾಡುವಂಥದ್ದು. ಸಂತಾಲ್ಸ್ ಅದನ್ನು ಮರಂಗ್ಬುರು ಅಂತ ಹೇಳಿ ದ ಹಿಲ್ ಆಫ್ ಡೈಟಿ ಅಂತ ಕೂಡ ಕರೀತಾರೆ ಸಂತಾಲ್ಸ್ಗಳು ಜಾರ್ಖಂಡ್ನಲ್ಲಿ. ಹಾಗೆಯೇ ಹಂಟಿಂಗ್ ಫೆಸ್ಟಿವಲನ್ನು ಫುಲ್ ಮೂನ್ ಡೇ ದಿನ, ಬೈಸಾಖಿ ಮಿಡ್ ಏಪ್ರಿಲ್ನ ದಿನ ಅವರು ಫುಲ್ ಮೂನ್ ಡೇ ದಿನ ಹಂಟಿಂಗ್ ಫೆಸ್ಟಿವಲನ್ನು ಕೂಡ ಸೆಲೆಬ್ರೇಟ್ ಮಾಡ್ತಾರೆ ಅಲ್ಲಿ. ಪ್ರತಿ ವರ್ಷ ಕೂಡ ಸಾಕಷ್ಟು ಸಾವಿರಾರು ಮಂದಿ ಜೈನ್ಸ್ಗಳು ಅಕ್ರಾಸ್ ದಿ ವರ್ಲ್ಡ್ ಅಲ್ಲಿಗೆ 27 ಕಿಲೋಮೀಟರಿನ ಒಂದು ಲಾಂಗ್ ಟ್ರೆಕ್ಕನ್ನು ಮಾಡಿ ಆ ಒಂದು ಹಿಲ್ಲನ್ನು ಹತ್ತುವಂಥದ್ದನ್ನು ಮಾಡ್ತಾರೆ. ಅವ್ರಿಗದೊಂದು ಪವಿತ್ರವಾದಂಥ ಸ್ಥಳ. ಅಂಥ ಸ್ಥಳವನ್ನು ಈಗ ಟೂರಿಸ್ಟ್ ಸ್ಪಾಟ್ ಅಂತ ಅನೌನ್ಸ್ ಮಾಡುವಾಗ, ಎಕೋ ಸೆನ್ಸಿಟಿವ್ ಝೋನ್ ಅಂತ ಹೇಳಿ ಅನೌನ್ಸ್ ಮಾಡುವಾಗ ನಮ್ಮನ್ನು ಅವರು ಕನ್ಸಲ್ಟ್ ಮಾಡಿಲ್ಲ ಅನ್ನುವಂಥದ್ದು ಆ ಕಮ್ಯುನಿಟಿಯ ಒಂದು ಕನ್ಸರ್ನ್ ಆಗಿರ್ತಕ್ಕಂಥದ್ದು. ಈಗ ಇನ್ನು ಪಲಿತಾನ ಅಥವಾ ಶತ್ರುಂಜಯ ಹಿಲ್ನ ವಿಚಾರಕ್ಕೆ ನೋಡೋದೇ ಆದರೆ, ಇದೊಂದು ಸೇಕ್ರೆಡ್ ಸೈಟ್ ಆಗಿದ್ದು ಅಲ್ಲಿ 100 ಶ್ರೈನ್ಸ್ಗಳಿದೆ. ಭಾವ್ನಗರ್, ಗುಜರಾತಿನ ಭಾವ್ನಗರಲ್ಲಿ ನಾವು ಇದನ್ನು ಕಾಣಬಹುದು. ಈ ಶ್ರೈನ್ಸ್ಗಳು ರಿಷಭ ದ ಫಸ್ಟ್ ತೀರ್ಥಂಕರ್ ಆಫ್ ಜೈನ್ ಏನಿದ್ದಾರೆ, ಇವರು ಫಸ್ಟ್ ಸೆರ್ಮನನ್ನು ಈ ಒಂದು ಹಿಲ್ ಟಾಪ್ನ ಮೇಲೆ ಮಾಡಿದ್ರಿಂದಾಗಿ ಈ ಒಂದು ಶ್ರೈನ್ಸ್ಗಳನ್ನು ನಾವು ಕಾಣಬಹುದಾಗಿದೆ. ಇದು ಜೈನಿಸಮ್ನ ಹೋಲಿಯೆಸ್ಟ್ ಪಿಲ್ಗ್ರಿಮೇಜ್ ಸೈಟ್ ಅಂತ ಹೇಳಿ ಕೂಡ ಒನ್ ಆಫ್ ದಿ ಹೋಲಿಯೆಸ್ಟ್ ಅಂತ ಕೂಡ ಕರೆಸ್ಕೊಳ್ಳುತ್ತೆ. ಶತ್ರುಂಜಯ ಹಿಲ್ ಅನ್ನುವಂಥದ್ದು ಇನ್ಕ್ರೆಡಿಬಲ್ ಹಿಲ್ ಆಗಿದ್ದು ಇಲ್ಲಿ ಸಾಕಷ್ಟು ಟೆಂಪಲ್ಸ್ಗಳು ಇದೆ. 900 ವರ್ಷಗಳಿಗೂ ಹಳೆಯದಾದಂಥ ಟೆಂಪಲ್ಸ್ಗಳನ್ನು ಕಾಣಬಹುದು. ಇದು ಏನು ತಿಳಿಸುತ್ತೆ ಅಂತ ಅಂದರೆ, ಆದಿನಾಥ ಅಥವಾ ರಿಷಭನಾಥ ಫೌಂಡರ್ ಆಫ್ ಜೈನಿಸಮ್ ಅಂತ ಹೇಳಿ ಏನಿದ್ದಾರೆ, ಇವರು ಇಲ್ಲಿ ಧ್ಯಾನಿಸಿದ್ದಾರೆ ಅನ್ನುವಂಥದ್ದು ಒಂದು ನಂಬಿಕೆ ಜೈನರಿಗೆ ಇರ್ತಕ್ಕಂಥದ್ದು. ಹಾಗಾದರೆ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಜೈನಿಸಮ್ನ ಕುರಿತಂತೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಜೈನಿಸಮ್ ಮತ್ತು ಬುದ್ಧಿಸಮ್ನ ಕುರಿತಂತೆ ತಪ್ಪದೆ ಪ್ರಿಲಿಮ್ಸ್ನಲ್ಲಿ ನೇರವಾಗಿ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಜೈನಿಸಮ್ ಆ್ಯಂಡ್ ಬುದ್ಧಿಸಮ್ ಬಹು ಇಂಪಾರ್ಟೆಂಟ್ ಆದಂಥ ಏರಿಯಾಸ್ಗಳಾಗುತ್ತೆ. ಜೈನಿಸಮ್ ಅನ್ನುವಂಥದ್ದು 6ನೇ ಶತಮಾನದಲ್ಲಿ ಇಟ್ ಕೇಮ್ ಟು ಪ್ರಾವಿನೆನ್ಸ್. ಲಾರ್ಡ್ ಮಹಾವೀರ ಅವರು ಈ ಒಂದು ಧರ್ಮವನ್ನು ಪ್ರಾಪಗೇಟ್ ಮಾಡಿದಂಥವ್ರು. ಅಲ್ಲಿ 24 ಗ್ರೇಟ್ ಟೀಚರ್ಸ್ಗಳನ್ನು ಕಾಣ್ತೇವೆ. ಅದರಲ್ಲಿ ಕಡೆಯದಾಗಿ ಬಂದಂಥ 24ನೇ ತೀರ್ಥಂಕರನೇ ಲಾರ್ಡ್ ಮಹಾವೀರ ಆಗ್ತಾರೆ. ಲಾರ್ಡ್ ಮಹಾವೀರ ಜೈನಿಸಮನ್ನು ಸ್ಥಾಪಿಸಿದಂಥವರಲ್ಲ, ಬದಲಾಗಿ ಅದನ್ನು ಪ್ರಾಪಗೇಟ್ ಮಾಡಿದಂಥವ್ರು. ಅದರ ಸ್ಥಾಪನೆ ಯಾರು ಮಾಡಿದ್ರು ಅಂದಾಗ ಆದಿನಾಥ ಅಥವಾ ರಿಷಭನಾಥ ಅಂತ ಹೇಳಿ ಕರಿತೇವೆ. ಇವರು ಫೌಂಡರ್ ಆಫ್ ಜೈನಿಸಮ್ ಆಗಿರ್ತಕ್ಕಂಥದ್ದು. 24 ತೀರ್ಥಂಕರರ ಪೈಕಿ ಲಾರ್ಡ್ ಮಹಾವೀರ 24ನೇ ತೀರ್ಥಂಕರ ಆಗಿದ್ದಂಥದ್ದು. ದೀಸ್ 24 ಟೀಚರ್ಸ್ಗಳನ್ನು ಅವರೇನು ತೀರ್ಥಂಕರ ಅಂತ ಕರೀತಾರೆ, ಅವರೆಲ್ಲರೂ ಕೂಡ ಮೋಕ್ಷವನ್ನು ದೇ ಹ್ಯಾಡ್ ಆಲ್ ಅಟೈನ್ಡ್
ನಾಲೆಡ್ಜ್ ಅಥವಾ ಮೋಕ್ಷ ವೈಲ್ ಲೀವಿಂಗ್ ಆ್ಯಂಡ್ ಅದನ್ನು ಜನಗಳಿಗೆ ಅವರು ಹಂಚಿದ್ದಾರೆ ಅವರು ಜೀವಿಸಿರ್ತಕ್ಕಂಥ ಸಂದರ್ಭದಲ್ಲಿ. ಮೊದಲ ತೀರ್ಥಂಕರ ಯಾರು ಅಂದರೆ ಋಷಭನಾಥ ಗೊತ್ತಿರಬೇಕಾಗತ್ತೆ. ಹಾಗೆಯೇ ದ ಟರ್ಮ್ ಜೈನ ಅನ್ನುವಂಥದ್ದು ಜಿನ ಅನ್ನುವಂಥ ಪದದಿಂದ ಬಂದಿದೆ. ಜಿನ ಅಂದರೆ ಕಾನ್ಕ್ವೆರರ್ ಅಂತ ಹೇಳಿ. ಇನ್ನು ತೀರ್ಥಂಕರ ಅನ್ನುವಂಥದ್ದು ಸಂಸ್ಕೃತ ಪದ ಆಗಿದ್ದು ಫಾರ್ಡ್ ಮೇಕರ್ ಅನ್ನುವಂಥ ಅರ್ಥವನ್ನು ಕೂಡ ನೀಡುತ್ತೆ. ಹಾಗೆ ಜೈನಿಸಮ್ ಅನ್ನುವಂಥದ್ದು ಅಟ್ಮೋಸ್ಟ್ ಇಂಪಾರ್ಟೆನ್ಸನ್ನು ಏನಕ್ಕೆ ನೀಡುತ್ತೆ ಅಂತ ಅಂದರೆ ಅಹಿಂಸೆ ಅಥವಾ ನಾನ್ ವೈಲೆನ್ಸ್ ಅನ್ನುವಂಥದ್ದು ಅವರ ಮುಖ್ಯವಾದಂಥ ಒಂದು ಪ್ರಿನ್ಸಿಪಲ್ ಆಗುತ್ತೆ ಆ ಒಂದು ಜೈನಿಸಮ್ ಧರ್ಮದಲ್ಲಿ. ಹಾಗೆ 5 ಮಹಾವ್ರತಗಳನ್ನು ಕೂಡ ಅದು ಟೀಚ್ ಮಾಡುತ್ತೆ. 5 ಗ್ರೇಟ್ ಓಸ್ ಅಂತೇಳಿ ಅಹಿಂಸೆ, ಸತ್ಯ, ಆಸ್ತೇಯ ಅಥವಾ ಆಚಾರ್ಯ, ಹಾಗೆ ಅಪರಿಗ್ರಹ, ಹಾಗೆ ಬ್ರಹ್ಮಚರ್ಯ, ಈ 5 ಕೂಡ ಅದು ಪ್ರೀಚ್ ಮಾಡುತ್ತೆ ಈ ಒಂದು ಧರ್ಮ. ಹಾಗೆಯೇ ಅಮಾಂಗ್ ದೀಸ್ 5 ಟೀಚಿಂಗ್ಸ್ ದ ಬ್ರಹ್ಮಚರ್ಯ, ಸೆಲಿಬಸಿ ಅಥವಾ ಚಾಸ್ಟಿಟಿ ಅನ್ನುವಂಥದ್ದನ್ನು ಮಹಾವೀರ ಅವರು ಆ್ಯಡ್ ಮಾಡಿದಂಥದ್ದು. ಇನ್ನು ಜೈನಿಸಮಿನ 3 ರತ್ನಗಳು ಅಥವಾ 3 ಜ್ಯುವೆಲ್ಸ್ ಯಾವುದು, 3 ರತ್ನ ಯಾವುದು ಅಂದರೆ ಸಮ್ಯಕ್ ದರ್ಶನ, ರೈಟ್ ಫೇತ್, ಸಮ್ಯಕ್ ಜ್ಞಾನ, ರೈಟ್ ನಾಲೆಡ್ಜ್, ಸಮ್ಯಕ್ ಚಾರಿತ್ರ್ಯ, ರೈಟ್ ಕಂಡಕ್ಟ್ ಅನ್ನುವಂಥದ್ದು. ರೈಟ್ ದರ್ಶನ, ರೈಟ್ ಜ್ಞಾನ ಮತ್ತು ರೈಟ್ ಚಾರಿತ್ರ್ಯ ಅನ್ನುವಂಥದ್ದು 3 ಜ್ಯುವೆಲ್ಸ್ ಅಂತ ಹೇಳಿ ಗುರುತಿಸ್ಕೊಳ್ಳುತ್ತೆ. ಇನ್ನು ಜೈನಿಸಮ್ ಅನ್ನುವಂಥದ್ದು ಸ್ವಸಹಾಯ ಮಾಡುವಂಥ ಒಂದು ಧರ್ಮ ಆಗಿದೆ. ಇಲ್ಲಿ ಯಾವುದೇ ಗಾಡ್ ಅಥವಾ ಸ್ಪಿರಿಚುವಲ್ ಬೀಯಿಂಗ್ಸ್ಗಳು ಹ್ಯೂಮನ್ಸ್ಗಳನ್ನು ಹೆಲ್ಪ್ ಮಾಡೋದಿಲ್ಲ, ಬದಲಾಗಿ ತಮಗೆ ತಾವು ಹೆಲ್ಪ್ ಮಾಡಿಕೊಳ್ಳುವಂಥ ಒಂದು ಧರ್ಮ ಅಂತ ಹೇಳಿ ನಂಬುತ್ತಾರೆ. ಹಾಗೆಯೇ ವರ್ಣ ಸಿಸ್ಟಮನ್ನು ಕೂಡ ಇದು ಕಂಡೆಮ್ ಮಾಡೋದಿಲ್ಲ. ಲೇಟರ್ ಟೈಮ್ಸ್ನಲ್ಲಿ ಜೈನಿಸಮ್ ಅನ್ನುವಂಥದ್ದು 2 ಇಬ್ಬಾಗಗಳಾಗಿ ಹೋಗಿದೆ. ಒಂದು ಶ್ವೇತಂಬರ, ಮತ್ತೊಂದು ದಿಗಂಬರ. ಶ್ವೇತಂಬರ ಅಂದರೆ ಬಿಳಿ ಬಟ್ಟೆಯನ್ನು ಧರಿಸಿರ್ತಾರೆ, ಹಾಗೆ ದಿಗಂಬರಾಸ್ ಅನ್ನುವಂಥವ್ರು ಬಟ್ಟೆಯನ್ನು ಧರಿಸದೇ ಇರ್ತಕ್ಕಂಥದ್ದನ್ನು ಕೂಡ ಕಾಣ್ತೇವೆ. ಶ್ವೇತಂಬರಸ್ ವೈಟ್ ಕ್ಲಾಡ್ ಅಂತ ಕೂಡ ಕರೀತಾರೆ, ಅವರು ಸ್ಥಲಭಾಹುನ ಅಡಿಯಲ್ಲಿ. ಹಾಗೆ ದಿಗಂಬರ ಸ್ಕೈ ಕ್ಲಾಡ್ ಅಂತ ಹೇಳಿ ಅಂಡರ್ ದಿ ಲೀಡರ್ಶಿಪ್ ಆಫ್ ಭದ್ರಬಾಹುನ ಅಡಿಯಲ್ಲಿ ಈ ರೀತಿ ಇಬ್ಬಾಗ ಆಗಿರ್ತಕ್ಕಂಥದ್ದು ಈ ಒಂದು ಜೈನ ಧರ್ಮ ಅಂತ ಹೇಳಿ. ಈಗ ಟೂರಿಸಂ ವರ್ಸಸ್ ಪಿಲ್ಗ್ರಿಮೇಜ್ನ ವಿಚಾರದಲ್ಲಿ ಡಿಬೇಟ್ಸ್ಗಳು ನಡೀತಾ ಇದೆ. ಆ ಹಿನ್ನೆಲೆಯಲ್ಲಿ ಕಮ್ಯುನಿಟಿ ಪ್ರೊಟೆಸ್ಟ್ಗಳನ್ನು ಮಾಡ್ತಾ ಇದೆ. ಜೈನಿಸಮ್ನ ಕುರಿತಂತೆ 2017ರ ಪ್ರಿಲಿಮ್ಸ್ನಲ್ಲಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆಯನ್ನು ಇಲ್ಲಿ ನೀಡಿದ್ದೇವೆ. ವಿತ್ ರೆಫರೆನ್ಸ್ ಟು ದ ರಿಲಿಜಿಯಸ್ ಹಿಸ್ಟ್ರಿ ಆಫ್ ಇಂಡಿಯಾ ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಹೇಳಿ 2 ಸ್ಟೇಟ್ಮೆಂಟ್ಸ್ಗಳನ್ನು ನೀಡಲಾಗಿದೆ. ಸರಿ ಉತ್ತರಗಳನ್ನು ಗುರುತಿಸಿ ತಪ್ಪದೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ 108 ಸೈನ್ಸ್ ಇಂಡಿಯನ್ ಸೈನ್ಸ್ ಕಾಂಗ್ರೆಸ್. ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಡಿಯಲ್ಲಿ, ಹಾಗೆ ಪ್ರಿಲಿಮ್ಸ್ನ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. 108ನೇ ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ಸಿನ ಸೆಷನ್ ಅನ್ನುವಂಥದ್ದನ್ನು ಭಾರತದ ಪ್ರಧಾನಮಂತ್ರಿಗಳು ಈಗ ಇನಾಗ್ರೇಟ್ ಮಾಡಿದ್ದಾರೆ. ಈ ಈವೆಂಟಿನ ಥೀಮ್ ಏನು ಅನ್ನುವಂಥದ್ದನ್ನು ನೇರವಾಗಿ ಪ್ರಶ್ನೆಯಾಗಿ ಕೇಳಬಹುದು ಪ್ರಿಲಿಮ್ಸ್ನಲ್ಲಿ. ಇದರ ಥೀಮ್ ಅಂತ ಬಂದಾಗ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಫಾರ್ ಸಸ್ಟೈನಬಲ್ ಡೆವಲಪ್ಮೆಂಟ್ ವಿತ್ ವುಮೆನ್ಸ್ ಎಂಪವರ್ಮೆಂಟ್ ಅನ್ನುವಂಥ ಥೀಮನ್ನು ಹೊಂದಿದ್ದಾರೆ. ಇಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸುಸ್ಥಿರ ಅಭಿವೃದ್ಧಿಗಾಗಿ ಮತ್ತು ಮಹಿಳೆಯರನ್ನು ಸಬಲೀಕರಣ ಮಾಡ್ತಾ ಇದನ್ನು ಯಾವ ರೀತಿ ಮಾಡೋದು ಅನ್ನೋದ್ರ ಕಡೆ ಗಮನವನ್ನು ಹರಿಸಲಾಗ್ತಾ ಇದೆ. ಈ ಇನಾಗ್ರೇಷನ್ನ ಸಂದರ್ಭದಲ್ಲಿ PM ಅವರು ಮಾಡಿದಂಥ ಅಡ್ರೆಸ್ಸಿಂಗ್ನಲ್ಲಿ ಇದ್ದಂಥ ಹೈಲೈಟ್ಸ್ಗಳನ್ನು ನೋಡೋದೇ ಆದರೆ ವುಮೆನ್ ಪಾರ್ಟಿಸಿಪೇಷನಿನ ಇಂಪಾರ್ಟೆನ್ಸನ್ನು, ಮಹತ್ವವನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ವುಮೆನ್ ಪಾರ್ಟಿಸಿಪೇಷನ್ ಇನ್ಕ್ರೀಸ್ ಆಗೋದ್ರಿಂದ ನಮ್ಮ ಸೊಸೈಟಿ ಮತ್ತು ಸೈನ್ಸಿನ ಪ್ರೋಗ್ರೆಸ್ ಅನ್ನುವಂಥದ್ದು ರಿಫ್ಲೆಕ್ಟ್ ಆಗುತ್ತೆ. ಹಾಗಾಗಿ ಅವರ ಪಾರ್ಟಿಸಿಪೇಷನ್ ಹೆಚ್ಚಾಗಬೇಕು. ಕಂಟ್ರಿಯ ಥಿಂಕಿಂಗ್ ಅನ್ನುವಂಥದ್ದು ಕೇವಲ ವುಮೆನ್ ಸೈನ್ಸ್ನ ಮುಖಾಂತರವಾಗಿ ಎಂಪವರ್ ಆಗೋದಷ್ಟೇ ಅಲ್ಲ, ಸೈನ್ಸ್ ಕೂಡ ವುಮೆನ್ನ ಪಾರ್ಟಿಸಿಪೇಷನ್ನಿಂದ ಎಂಪವರ್ ಆಗುತ್ತೆ ಅಂತ ಹೇಳಿ ಅವರು ತಿಳಿಸ್ತಾ ಇರ್ತಕ್ಕಂಥದ್ದು. ಹಾಗೆಯೇ ವುಮೆನ್ಸ್ ಪಾರ್ಟಿಸಿಪೇಷನ್ ಇನ್ ಎಕ್ಸ್ಟ್ರಾ ಮ್ಯೂರಲ್ ರಿಸರ್ಚ್ ಅನ್ನುವಂಥದ್ದು ಕಳೆದ 8 ವರ್ಷಗಳಲ್ಲಿ ಡಬಲ್ ಆಗಿರ್ತಕ್ಕಂಥದ್ರ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಹಾಗೆ ಈ ಸಂದರ್ಭದಲ್ಲಿ G20ಯ ಪ್ರೆಸಿಡೆನ್ಸಿಶಿಪ್ಪನ್ನು ಭಾರತ ಪಡ್ಕೊಂಡಿರೋದ್ರಿಂದ ವುಮೆನ್ ಲೆಡ್ ಡೆವಲಪ್ಮೆಂಟ್ ಅನ್ನುವಂಥದ್ದು ಭಾರತಕ್ಕೆ ಒಂದು ಹೈ ಪ್ರಯಾರಿಟಿ ಸಬ್ಜೆಕ್ಟ್ ಆಗ್ತಾ ಇದೆ ನಮ್ಮ ಚೇರ್ಮನ್ಶಿಪ್ನ ಅಡಿಯಲ್ಲಿ ಅನ್ನುವಂಥದ್ದನ್ನು ಕೂಡ ತಿಳಿಸ್ತಾ ಇದ್ದಾರೆ. ಇನ್ನು ಭಾರತದ ಸಾಧನೆಗಳ ಕುರಿತಾಗಿ ಕೂಡ ಮಾತನಾಡ್ತಾ ಇದ್ದಾರೆ. ಇದು ಒನ್ ಆಫ್ ದಿ ಟಾಪ್ 3 ಕಂಟ್ರೀಸ್ ಆಗಿದೆ ಇಡೀ ಜಗತ್ತಿನಲ್ಲಿ ನಂಬರ್ ಆಫ್ PhD ರಿಸರ್ಚ್ ವರ್ಕ್ಸ್ಗಳು ನಡೀತಿರ್ತಕ್ಕಂಥ ಒಂದು ಸ್ಟಾರ್ಟ್ಅಪ್ ಎಕೋಸಿಸ್ಟಮ್ಸ್ಗಳನ್ನು ಹೊಂದಿರತಕ್ಕಂಥ ಕಂಟ್ರಿ ಆಗಿರೋಂಥದ್ದು. ಹಾಗೆ ಈಗ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ನಲ್ಲಿ ಕೂಡ ಭಾರತ 40ನೇ ಸ್ಥಾನ ಪಡೆದಿದೆ. 2015ರಲ್ಲಿ ಇದು 81ನೇ ಸ್ಥಾನವನ್ನು ಪಡೆದಿತ್ತು. ಸೈಂಟಿಫಿಕ್ ಡೆವಲಪ್ಮೆಂಟ್ಸ್ಗಳು ಕೂಡ ಅಲ್ಟಿಮೇಟ್ಲಿ ಭಾರತವನ್ನು ಆತ್ಮನಿರ್ಭರನ್ನಾಗಿ ಮಾಡುತ್ತೆ ಅನ್ನುವಂಥದ್ದನ್ನು ತಿಳಿಸ್ತಾ ಇದ್ದಾರೆ. ಇಂಪಾರ್ಟೆನ್ಸ್ ಆಫ್ ಸೈನ್ಸ್ ಇನ್ ಟುಡೇಸ್ ವರ್ಲ್ಡ್ನ ಕುರಿತಂತೆ ನೋಡೋದೇ ಆದರೆ ಎಫರ್ಟ್ಸ್ ಆಫ್ ಸೈನ್ಸ್ ಅನ್ನುವಂಥದ್ದು ಅವು ಲ್ಯಾಬಿಂದ ಲ್ಯಾಂಡಿಗೆ ಹೋದಂಥ ಸಂದರ್ಭದಲ್ಲಿ ಮಾತ್ರವೇ ಆ ಫ್ರೂಟ್ಸನ್ನು ನಾವು ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. 2023ನ್ನ ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲ್ಲೆಟ್ಸ್ ಅಂತ ಹೇಳಿ ಅನೌನ್ಸ್ ಮಾಡೋದು ಈಗಾಗಲೇ ನಮಗೆ ತಿಳಿದಿದೆ. ಇಂಡಿಯಾದ ಮಿಲ್ಲೆಟ್ಸ್ ಅನ್ನುವಂಥದ್ದು ಮತ್ತು ಅವುಗಳನ್ನು ಫರ್ದರ್ ಯಾವ ರೀತಿಯಾಗಿ ಬಳಸ್ಬೋದು ಅನ್ನೋದ್ರ ಬಗ್ಗೆ ಕೂಡ ಸೈನ್ಸ್ನಲ್ಲಿ ಇನ್ನಷ್ಟು ಅಧ್ಯಯನ ನಡೆಸುವಂಥದ್ದನ್ನು ಇಲ್ಲಿ ಮಾತನಾಡಿದ್ದಾರೆ. ಸೈಂಟಿಫಿಕ್ ಕಮ್ಯುನಿಟಿ ಅನ್ನುವಂಥದ್ದು ಪೋಸ್ಟ್ ಹಾರ್ವೆಸ್ಟ್ ಲಾಸಸ್ಗಳನ್ನು ರೆಡ್ಯೂಸ್ ಮಾಡೋದ್ರ ಕಡೆಗೆ ವಿತ್ ದಿ ಹೆಲ್ಪ್ ಆಫ್ ಬಯೋಟೆಕ್ನಾಲಜಿ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಕೂಡ ಗಮನ ಹರಿಸ್ತಾ ಇದೆ ಅನ್ನೋಂಥದ್ರ ಮಾತನಾಡಿದ್ದಾರೆ. ಎನರ್ಜಿ ಇನೋವೇಷನ್ನ ವಿಚಾರದಲ್ಲಿ ಕೂಡ ನ್ಯಾಷನಲ್ ಹೈಡ್ರೋಜನ್ ಮಿಷನ್ನ ಕಡೆ ಗಮನ ಹರಿಸುವಂಥದ್ದು. ಇಂಡಿಯಾದ 75th ಇಂಡಿಪೆಂಡೆನ್ಸ್ ಡೇನ ಸಂದರ್ಭದಲ್ಲಿ ನ್ಯಾಷನಲ್ ಹೈಡ್ರೋಜನ್ ಮಿಷನ್ ಲಾಂಚ್ ಆಗಿದೆ, ನೆನಪಿರಲಿ. ಹಾಗೆ
ಇನ್ಕ್ರೀಸಿಂಗ್ ಇಂಪಾರ್ಟೆನ್ಸ್ ಆಫ್ ಡೇಟಾ ಗ್ಯಾದರಿಂಗ್ ಮತ್ತು ಅನಾಲಿಸಿಸ್ನ ಕಡೆ ಕೂಡ ಸ್ಟ್ರೆಸ್ ಮಾಡಿದ್ದಾರೆ. ಹಾಗೆಯೇ ಲೋ ಕಾಸ್ಟ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ಸ್ಗಳ ರೋಲನ್ನು ಕೂಡ ಇಲ್ಲಿ ಅಕ್ನಾಲೆಡ್ಜ್ ಮಾಡಿದ್ದಾರೆ. ಹಾಗೆ ಕ್ವಾಂಟಮ್ ಕಂಪ್ಯೂಟಿಂಗ್ನ ಮಹತ್ವದ ಬಗ್ಗೆ ಕೂಡ ಇವರು ಪಾಯಿಂಟ್ ಔಟ್ ಮಾಡಿದ್ದಾರೆ. ಹಾಗೆಯೇ ಫ್ಯೂಚರಿಸ್ಟಿಕ್ ಐಡಿಯಾಸ್ಗಳ ಕಡೆ ಫೋಕಸ್ ಮಾಡಿದ್ದಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಆಗ್ಮೆಂಟೆಡ್ ರಿಯಾಲಿಟಿ, ವರ್ಚುವಲ್ ರಿಯಾಲಿಟಿಗೆ ಪ್ರಯಾರಿಟೀಸ್ನ ಕೊಟ್ಟು ಆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡೋದ್ರ ಕಡೆ ಗಮನ ಹರಿಸ್ತಿದ್ದಾರೆ. ಒಟ್ಟಾರೆ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಸೈನ್ಸ್ ಕಾಂಗ್ರೆಸ್ ಅಂದ್ರೆ ಏನು ಅಂತ ಹೇಳಿ ತಿಳ್ಕೊಳ್ಳೋದೇ ಆದರೆ 1914ರಲ್ಲಿ ಸೈನ್ಸ್ ಕಾಂಗ್ರೆಸ್ ಅನ್ನುವಂಥ ಒಂದು ಇವೆಂಟ್ ಅನ್ನುವಂಥದ್ದು ಪ್ರಾರಂಭ ಆಯಿತು ಭಾರತದಲ್ಲಿ. ಇದು ಸೈಂಟಿಸ್ಟ್ ರಿಸರ್ಚರ್ಸ್ಗಳನ್ನು ಪ್ರೀಮಿಯರ್ ಇನ್ಸ್ಟಿಟ್ಯೂಷನ್ಸ್ ಇಂದ ಮಾತ್ರವೇ ಅಲ್ಲ, ಲ್ಯಾಬೊರೇಟರೀಸ್ಗಳಿಂದ ಮಾತ್ರವೇ ಅಲ್ಲ, ಸೈನ್ಸ್ ಟೀಚರ್ಸ್ ಮತ್ತು ಪ್ರೊಫೆಸರ್ಸ್ಗಳನ್ನು ಕೂಡ ಯೂನಿವರ್ಸಿಟಿ ಕಾಲೇಜಸ್ಗಳಿಂದ ಒಂದೆಡೆ ಸೇರುವಂತೆ ಮಾಡುತ್ತೆ. ಸೈಂಟಿಸ್ಟ್ ಆ್ಯಂಡ್ ರಿಸರ್ಚರ್ಸ್ಗಳು ಇಲ್ಲಿ ಸೇರೋದ್ರ ಜೊತೆಗೆ ಟೀಚರ್ಸ್ ಆ್ಯಂಡ್ ಪ್ರೊಫೆಸರ್ಸ್ಗಳು ಕೂಡ ಸೇರ್ತಾರೆ. ಹಾಗೆಯೇ ಈ ಪ್ಲಾಟ್ಫಾರ್ಮ್ ಅನ್ನುವಂಥದ್ದು ವಿದ್ಯಾರ್ಥಿಗಳೊಟ್ಟಿಗೆ ಇಂಟ್ರ್ಯಾಕ್ಟ್ ಮಾಡೋದಕ್ಕೆ ಕೂಡ ಒಂದು ಪ್ಲಾಟ್ಫಾರ್ಮ್ ಆಗಿ ಕೆಲಸ ಮಾಡುತ್ತೆ. ಜನರಲ್ ಪಬ್ಲಿಕ್ನೊಟ್ಟಿಗೆ ಕೂಡ ಸೈನ್ಸ್ನ ಮ್ಯಾಟರ್ಸ್ನ ಇವರು ಇಂಟ್ರ್ಯಾಕ್ಟ್ ಮಾಡೋದಕ್ಕೆ ಸಾಧ್ಯ ಆಗುವಂಥ ಒಂದು ಪ್ಲಾಟ್ಫಾರ್ಮ್ ಆಗಿದೆ. ಹಾಗೆಯೇ ಇಂಡಿಯನ್ ಸೈನ್ಸನ್ನು ಸೆಲೆಬ್ರೇಟ್ ಮಾಡೋದಕ್ಕೆ, ಅದು ಇಲ್ಲಸ್ಟ್ರೀಸ್ ಪಾಸ್ಟನ್ನು ಹೊಂದಿತ್ತು ಅನ್ನುವಂಥದ್ದನ್ನು ತೋರಿಸೋದಕ್ಕೆ ಇದು ಕೂಡ ಇಂಪಾರ್ಟೆಂಟ್ ಆಗುವಂಥ ಒಂದು ಇವೆಂಟ್ ಆಗುತ್ತೆ. ಫಸ್ಟ್ ಸೆಷನ್ 1914ರಲ್ಲಿ ನಡೀತು ಅನ್ನುವಂಥದ್ದು ಗೊತ್ತಿರಲಿ. ಇದರ ಆರ್ಗನೈಸರ್ ಯಾರು ಅಂತ ಅಂದರೆ ISCA, ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ ಅಸೋಸಿಯೇಷನ್ ಅನ್ನುವಂಥದ್ದಿದೆ. ಇದೊಂದು ಇಂಡಿಪೆಂಡೆಂಟ್ ಬಾಡಿ ಆಗಿದ್ದು ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯ ಸಪೋರ್ಟ್ನಿಂದ ವರ್ಕ್ ಮಾಡುತ್ತೆ ಸೆಂಟ್ರಲ್ ಗೌರ್ಮೆಂಟ್ನ ಅಡಿಯಲ್ಲಿ. ಇನ್ನು ಸೈನ್ಸ್ ಕಾಂಗ್ರೆಸ್ಸಿನ ಡಿಕ್ಲೈನ್ನ ಕುರಿತು ಕೂಡ ಇತ್ತೀಚೆಗೆ ಮಾತನಾಡಲಾಗ್ತಾ ಇದೆ. ಮೋಸ್ಟ್ ರೀಸೆಂಟ್ ಟೈಮ್ಸ್ಗಳನ್ನು ನೋಡಿದ್ರೆ ಈ ಇವೆಂಟ್ ಅನ್ನುವಂಥದ್ದು ಆಲ್ ದಿ ರಾಂಗ್ ರೀಸನ್ಸ್ಗಳಿಗೆ ಅಟ್ರಾಕ್ಷನ್ ಅನ್ನು ಪಡ್ಕೊಳ್ತಾ ಇದೆ. ಸೀರಿಯಸ್ ಡಿಸ್ಕಷನ್ ಸರಿಯಾಗಿ ಆಗ್ತಾ ಇಲ್ಲ, ಸೂಡೋ ಸೈನ್ಸನ್ನು ಪ್ರಮೋಟ್ ಮಾಡಲಾಗ್ತಾ ಇದೆ, ಔಟ್ಲ್ಯಾಂಡಿಶ್ ಕ್ಲೈಮ್ಸನ್ನು ರ್ಯಾಂಡಮ್ ಸ್ಪೀಕರ್ಸ್ಗಳು ಮಾಡ್ತಾ ಇದ್ದಾರೆ, ಯೂಸ್ಫುಲ್ ಔಟ್ಕಮ್ಸ್ಗಳ ಆಬ್ಸೆನ್ಸ್ ಆಗ್ತಾ ಇದೆ ಅನ್ನುವಂಥದ್ದು ಇತ್ತೀಚೆಗೆ ಈ ಒಂದು ಕಾಂಗ್ರೆಸ್ ಅನ್ನುವಂಥದ್ದು ಮಹತ್ವವನ್ನು ಕಳ್ಕೊಳ್ತಾ ಇದೆ ಅನ್ನೋದಕ್ಕೆ ಕೆಲವೊಂದು ಉದಾಹರಣೆ ಆಗ್ತಾ ಇದೆ. ಇದೆಲ್ಲದರಿಂದಾಗಿ ಸೆವೆರಲ್ ಟಾಪ್ ಸೈಂಟಿಸ್ಟ್ಗಳು ಈಗ ಈ ಒಂದು ಇವೆಂಟನ್ನು ಡಿಸ್ಕಂಟಿನ್ಯೂ ಮಾಡೋದ್ರ ಬಗ್ಗೆ ಅಡ್ವೊಕೇಟ್ ಮಾಡಿದ್ದಾರೆ. ಅಟ್ಲೀಸ್ಟ್ ವಿತ್ಡ್ರಾವಲ್ ಆಫ್ ಗೌರ್ಮೆಂಟ್ ಸಪೋರ್ಟನ್ನು ಕೂಡ ಇದು ಈ ಒಂದು ಇವೆಂಟ್ನ ಕುರಿತಂತೆ ಮಾತನಾಡ್ತಾ ಇದ್ದಾರೆ. ಹಾಗೆ ಸೈನ್ಸ್ ಕಾಂಗ್ರೆಸ್ಸನ್ನು ಆರ್ಗನೈಸ್ ಮಾಡುವಂಥದ್ದಕ್ಕೆ ಗೌರ್ಮೆಂಟ್ ಆ್ಯನ್ಯಲ್ ಗ್ರ್ಯಾಂಟನ್ನು ಕೊಡುತ್ತೆ. ಬಿಸೈಡ್ಸ್ ದಿಸ್ ಗೌರ್ಮೆಂಟ್ ಅನ್ನುವಂಥದ್ದು ಇನ್ಯಾವುದೇ ರೋಲನ್ನು ಈ ಒಂದು ಇವೆಂಟ್ನ ವಿಚಾರದಲ್ಲಿ ಹೊಂದಿರೋದಿಲ್ಲ. ಆ್ಯನ್ಯಲ್ ಫಂಡನ್ನು ನೀಡುತ್ತೆ, ಇದಕ್ಕೆ ಆ್ಯನ್ಯಲಿ ಸಪೋರ್ಟನ್ನು ನೀಡುತ್ತೆ, ಫಂಡಿಂಗನ್ನು ನೀಡೋ ಮುಖಾಂತರ ಇಲ್ಲಿ PM ಇದನ್ನು ಇನಾಗ್ರೇಟ್ ಮಾಡಿದ್ದಾರೆ. KPSC ಕೆಲವೊಂದು ಪರೀಕ್ಷೆಗಳಲ್ಲಿ ಯಾರು ಇನಾಗ್ರೇಟ್ ಮಾಡಿದ್ರು, ಎಷ್ಟನೇ ಸಾಲೆಂದು ಅನ್ನುವಂಥದ್ದನ್ನು ಕೂಡ ನೇರವಾಗಿ ಕೇಳಬಹುದು. ಒಟ್ಟಾರೆ ಈ ಥೀಮ್ ಏನಿದೆ ಇದೆಲ್ಲವೂ ಕೂಡ ಪ್ರಿಲಿಮ್ಸ್ಗೆ ಇಂಪಾರ್ಟೆಂಟ್ ಆಗುವಂಥ ಒಂದು ಅಂಶ ಆಗುತ್ತೆ. ಇದು ನಮಗೆ ತಿಳಿದಿರಬೇಕಾಗತ್ತೆ. ಮುಂದಿನ ಆರ್ಟಿಕಲ್ ಬೈಂಡ್ ಸ್ಕೀಮ್ನ ಕುರಿತಂತೆ ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಗೌರ್ಮೆಂಟ್ ಪಾಲಿಸೀಸ್, ಸ್ಟ್ಯಾಟ್ಯುಟರಿ ಬಾಡೀಸ್ ಅನ್ನುವಂಥ ಪಠ್ಯಕ್ರಮ ಹಾಗೆ ಪ್ರಿಲಿಮ್ಸ್ಗೆ ಕೂಡ ಪೂರಕವಾಗುವಂಥ ಒಂದು ಆರ್ಟಿಕಲ್ ಆಗುತ್ತೆ. ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಅನ್ನುವಂಥದ್ದು ಈಗ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗಿನ ಒಂದು ಪ್ರಪೋಸಲಿಗೆ ಈಗ ಅಪ್ರೂವಲನ್ನು ನೀಡಿದೆ. ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಆದಂಥ ಬ್ರಾಡ್ಕಾಸ್ಟಿಂಗ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ನೆಟ್ವರ್ಕ್ ಡೆವಲಪ್ಮೆಂಟ್ ಅಂತ ಹೇಳಿ ಬೈಂಡ್ ಅನ್ನುವಂಥ ಯೋಜನೆಗೆ ಔಟ್ಲೇ ಆಫ್ 2539.61 ಕ್ರೋರನ್ನು 2025-26ರ ಸಾಲಿಗೆ ಈಗ ಅಪ್ರೂವ್ ಮಾಡಿರ್ತಕ್ಕಂಥದ್ದು ಕ್ಯಾಬಿನೆಟ್ ಕಮಿಟಿ ಆನ್ 25-26ರ ಸಾಲಿನವರೆಗೂ ಕೂಡ ಅಪ್ರೂವ್ ಮಾಡಿದೆ ಈಗ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್. ಇದರ ಹಿನ್ನೆಲೆಯಲ್ಲಿ ಈ ಯೋಜನೆಯ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ಇದೊಂದು ಸ್ಕೀಮ್ ಆಗಿದ್ದು ಫಿನಾನ್ಷಿಯಲ್ ಸಪೋರ್ಟನ್ನು ಇದು ಪ್ರಸಾರ ಭಾರತಿಗೆ ನೀಡುತ್ತೆ ಈ ಒಂದು ಯೋಜನೆಯು. ಯಾಕೆ ಅಂತಂದರೆ ಅದು ಎಕ್ಸ್ಪ್ಯಾನ್ಷನನ್ನು ಮಾಡಲಿಕ್ಕೆ, ಅಪ್ಗ್ರೇಡೇಷನನ್ನು ಮಾಡಲಿಕ್ಕೆ ಮತ್ತು ಇನ್ಫ್ರಾಸ್ಟ್ರಕ್ಚರನ್ನು, ಬ್ರಾಡ್ಕಾಸ್ಟಿಂಗ್ ಇನ್ಫ್ರಾಸ್ಟ್ರಕ್ಚರನ್ನು ಬೆಟರ್ ಮಾಡಲಿಕ್ಕೆ, ಕಂಟೆಂಟ್ ಡೆವಲಪ್ಮೆಂಟ್ ಮತ್ತು ಸಿವಿಲ್ ವರ್ಕನ್ನು ಆರ್ಗನೈಸೇಷನ್ ರಿಲೇಟೆಡ್ ಆಗಿ ಏನು ಮಾಡುತ್ತೆ ಇದೆಲ್ಲದಕ್ಕೆ ಅದಕ್ಕೆ ಬೇಕಾಗುವಂಥ ಎಕ್ಸ್ಪೆನ್ಸಸ್ಸನ್ನು ಮೀಟ್ ಮಾಡಲಿಕ್ಕೆ ಫಿನಾನ್ಷಿಯಲ್ ಅಸಿಸ್ಟೆನ್ಸನ್ನು ಪ್ರಸಾರ ಭಾರತಿಗೆ ಈ ಒಂದು ಬೈಂಡ್ ಯೋಜನೆ ನೀಡುತ್ತೆ. ಪ್ರಸಾರ್ ಭಾರತಿ ಆಸ್ ದಿ ಪಬ್ಲಿಕ್ ಬ್ರಾಡ್ಕಾಸ್ಟರ್ ಆಫ್ ದಿ ಕಂಟ್ರಿ ಇದು ಮೋಸ್ಟ್ ಇಂಪಾರ್ಟೆಂಟ್ ವೆಹಿಕಲ್ ಆಗುತ್ತೆ. ಇನ್ಫಾರ್ಮೇಷನ್, ಎಜುಕೇಷನ್, ಎಂಟರ್ಟೈನ್ಮೆಂಟ್, ಎಂಗೇಜ್ಮೆಂಟನ್ನು ಪೀಪಲ್ಗೆ ನೀಡೋದ್ರಲ್ಲಿ, ಸ್ಪೆಷಲಿ ರಿಮೋಟ್ ಏರಿಯಾಸ್ ಆಫ್ ದಿ ಕಂಟ್ರಿಯಲ್ಲಿ ದೂರದರ್ಶನ್ ಮತ್ತು ಆಲ್ ಇಂಡಿಯಾ ರೇಡಿಯೋದ ಮುಖಾಂತರವಾಗಿ. ಪ್ರಸಾರ್ ಭಾರತಿ ಅನ್ನುವಂಥದ್ದು ಸ್ಟೆಲ್ಲರ್ ರೋಲನ್ನು ಹೊಂದಿದೆ. ಪಬ್ಲಿಕ್ ಹೆಲ್ತ್ ಮೆಸೇಜಸ್ಗಳನ್ನು ಕಮ್ಯುನಿಕೇಟ್ ಮಾಡೋದರಲ್ಲಿ ಮತ್ತು ಕೋವಿಡ್ ಪ್ಯಾಂಡಮಿಕ್ನ ವಿಚಾರದಲ್ಲಿ ಕೂಡ ಅವೇರ್ನೆಸ್ಸನ್ನು ಪಬ್ಲಿಕ್ಗೆ ಮೂಡಿಸುವಲ್ಲಿ ಇದರ ಪಾತ್ರ ಬಹುಮುಖ್ಯವಾದಂಥದ್ದು. ಇದರ ಸ್ಕೋಪ್ ಅಂತ ಅಂದರೆ ಪ್ರಸಾರ ಭಾರತೀಯ ರೀಚ್ ಅನ್ನುವಂಥದ್ದು ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಮ್, LWE, ಬಾರ್ಡರ್ ಆ್ಯಂಡ್ ಸ್ಟ್ರಾಟಜಿಕ್ ಏರಿಯಾಸ್ಗಳಿಗೂ ಕೂಡ ಹೈ ಕ್ವಾಲಿಟಿ ಕಂಟೆಂಟನ್ನು ಆ ವ್ಯೂವರ್ಸ್ಗಳಿಗೂ ಕೂಡ ಇದು ತಲುಪಿಸುತ್ತೆ. ಈ ಯೋಜನೆಯಿಂದಾಗಿ ಈಗ ಏನು ವ್ಯೂವರ್ಶಿಪ್ ದೊರೀತಾ ಇದೆ, AM ಟ್ರಾನ್ಸ್ಮಿಟರ್ಸ್ಗಳು ರೀಚ್ ಆಗ್ತಾ ಇದೆ, ಅದಕ್ಕಿಂತಲೂ ಹೆಚ್ಚಿನ ಜಿಯೋಗ್ರಫಿಕಲ್ ಏರಿಯಾಗೆ ಇದು ರೀಚ್ ಆಗಬಲ್ಲದು. ಎಷ್ಟರ ಮಟ್ಟಿಗೆ ಅಂದರೆ 66% ಆಫ್ ದಿ ಇಂಡಿಯಾಸ್ ಜಿಯೋಗ್ರಫಿಕಲ್ ಏರಿಯಾ ಆ್ಯಂಡ್ 80% ಆಫ್ ದಿ ಇಂಡಿಯಾಸ್ ಪಾಪ್ಯುಲೇಷನ್ಗೆ ರೀಚ್ ಆಗುವಂತೆ ಮಾಡುತ್ತೆ ಈ ಒಂದು ಯೋಜನೆ ಅನ್ನುವಂಥದ್ದು. ಪ್ರಸಾರ್ ಭಾರತಿ
ಪಬ್ಲಿಕ್ ಬ್ರಾಡ್ಕಾಸ್ಟಿಂಗ್ನ ಜೊತೆಗೆ ಈ ಒಂದು ಪ್ರಾಜೆಕ್ಟ್ ಅನ್ನುವಂಥದ್ದು ಇಂಡೈರೆಕ್ಟ್ ಎಂಪ್ಲಾಯ್ಮೆಂಟನ್ನು ಕೂಡ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಸರ್ವಿಸಸ್ ರಿಲೇಟೆಡ್ ಸಪ್ಲೈನ ವಿಚಾರದಲ್ಲಿ ಬ್ರಾಡ್ಕಾಸ್ಟ್ ಎಕ್ವಿಪ್ಮೆಂಟನ್ನು ಇನ್ಸ್ಟಾಲ್ ಮಾಡುವಂಥ ವಿಚಾರದಲ್ಲಿ ಇಂಡೈರೆಕ್ಟ್ ಆಗಿ ಎಂಪ್ಲಾಯ್ಮೆಂಟನ್ನು ಕೂಡ ಜನರೇಟ್ ಮಾಡಿದಂತಾಗುತ್ತೆ ಈ ಒಂದು ಯೋಜನೆ. ಬೈಂಡ್ ಯೋಜನೆ ಅಂದಾಕ್ಷಣ ಪ್ರಸಾರ ಭಾರತಿಗೆ ಫಿನಾನ್ಷಿಯಲ್ ಸಪೋರ್ಟನ್ನು ನೀಡುವಂಥದ್ದು. CCEA ಇದಕ್ಕೆ 2025-26 ಸಾಲಿನವರೆಗೂ ಇಷ್ಟು ಅಮೌಂಟನ್ನು ನೀಡೋದಕ್ಕೆ ಈಗ ಅಪ್ರೂವಲನ್ನು ನೀಡಿದೆ. ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟ್ರಿಗೆ ಸಂಬಂಧಿಸಿದಂಥದ್ದು. ಇದೊಂದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್. ಇದಿಷ್ಟು ಮಾಹಿತಿ ಗೊತ್ತಿರಲಿ. ಮುಂದಿನ ಆರ್ಟಿಕಲ್ ನ್ಯಾಷನಲ್ ಜಿಯೋಸ್ಪೇಷಿಯಲ್ ಪಾಲಿಸಿ 2022 ಸಾಮಾನ್ಯ ಅಧ್ಯಯನ ಪತ್ರಿಕೆ 2 ಮತ್ತು 3ರ ಅಡಿಯಲ್ಲಿ ಗವರ್ಮೆಂಟ್ ಪಾಲಿಸೀಸ್ ಗವರ್ನೆನ್ಸ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಸೈನ್ಸ್ ಟೆಕ್ನಾಲಜಿ ಅಡಿಯಲ್ಲಿ ಕೂಡ ಓದ್ಕೊಳ್ಬೋದಾಗುತ್ತೆ. ಮಿನಿಸ್ಟ್ರಿ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅನ್ನುವಂಥದ್ದು ಈಗ ನ್ಯಾಷನಲ್ ಜಿಯೋಸ್ಪೇಷಿಯಲ್ ಪಾಲಿಸಿ 2022 ನೋಟಿಫೈ ಮಾಡಿದೆ. ಇದರ ಮುಖ್ಯ ಉದ್ದೇಶ ಭಾರತವನ್ನು ಗ್ಲೋಬಲ್ ಜಿಯೋಸ್ಪೇಷಿಯಲ್ ಸೆಕ್ಟರ್ನಲ್ಲಿ ಲೀಡರನ್ನಾಗಿ ಮಾಡಬೇಕು ಅನ್ನುವಂಥದ್ದು ಇದರ ಮುಖ್ಯ ಉದ್ದೇಶ ಆಗಿದೆ. ಇಂಡಿಯಾದ ಜಿಯೋಸ್ಪೇಷಿಯಲ್ ಎಕಾನಮಿ ಅನ್ನುವಂಥದ್ದು 63,000 ಕೋಟಿಯಷ್ಟು ಗ್ರೋ ಆಗಬಹುದು 2025ರ ವೇಳೆಗೆ ಅಂತ ಹೇಳಿ. ಅದು ಕೂಡ ಎಕ್ಸ್ಪೆಕ್ಟೆಡ್ ಗ್ರೋತ್ ರೇಟ್ ಆಫ್ 12.8% ಅಂತ ಹೇಳಿ. ಹಾಗೆಯೇ 10 ಲಕ್ಷಕ್ಕೂ ಹೆಚ್ಚಿನ ಮಂದಿಗೆ ಎಂಪ್ಲಾಯ್ಮೆಂಟನ್ನು ಜನರೇಟ್ ಮಾಡಬಹುದು ಅಂತ ನಿರೀಕ್ಷೆ ಮಾಡಲಾಗಿರ್ತಕ್ಕಂಥದ್ದು. ಇದರ ಬ್ಯಾಕ್ಗ್ರೌಂಡನ್ನು ನೋಡೋದೇ ಆದರೆ 2021ರಲ್ಲಿ ಮಿನಿಸ್ಟ್ರಿ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅನ್ನುವಂಥದ್ದು ಕೆಲವೊಂದು ಗೈಡ್ಲೈನ್ಸ್ಗಳನ್ನು ನೀಡಿತ್ತು ಅಕ್ವೈರಿಂಗ್ ಆ್ಯಂಡ್ ಪ್ರೊಡ್ಯೂಸಿಂಗ್ ಜಿಯೋಸ್ಪೇಷಿಯಲ್ ಡೇಟಾದ ಕುರಿತಂತೆ. ಹಾಗೆಯೇ ಜಿಯೋಸ್ಪೇಷಿಯಲ್ ಡೇಟಾ ಸರ್ವಿಸಸ್ನ ಮ್ಯಾಪ್ಸ್ಗಳು ಕುರಿತಂತೆ ಅದರ ಬಗ್ಗೆ ಗೈಡ್ಲೈನ್ಸನ್ನು ನೀಡಿತ್ತು. ಈ ಗೈಡ್ಲೈನ್ಸ್ ಅನ್ನುವಂಥದ್ದು ಜಿಯೋಸ್ಪೇಷಿಯಲ್ ಸೆಕ್ಟರನ್ನು ಲಿಬ್ರಲೈಸ್ ಮಾಡ್ತು ಜಿಯೋಸ್ಪೇಷಿಯಲ್ ಡೇಟಾ ಅಕ್ವಿಸಿಷನ್ ಮತ್ತು ಪ್ರೊಡಕ್ಷನ್ ಆಕ್ಸೆಸನ್ನು. ಹಾಗೆಯೇ ಇದರ ವಿಚಾರದಲ್ಲಿ ಈ ಗೈಡ್ಲೈನ್ಸ್ ಡಿರೆಗ್ಯುಲೇಟ್ ಮಾಡಿದ್ವು. 2022ರ ಪಾಲಿಸಿ ಅನ್ನುವಂಥದ್ದು ಫರ್ದರ್ ಲೇಯಿಂಗ್ ಡೌನ್ ಮಾಡ್ತಾ ಇದೆ ಓವರ್ಆರ್ಚಿಂಗ್ ಫ್ರೇಮ್ವರ್ಕ್ ಒಂದನ್ನು ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಆಫ್ ದಿ ಜಿಯೋಸ್ಪೇಷಿಯಲ್ ಎಕೋಸಿಸ್ಟಮ್ಗೆ ಅಂತ ಹೇಳಿ. ಹಾಗಾದರೆ ಏನಿದು ನ್ಯಾಷನಲ್ ಜಿಯೋಸ್ಪೇಷಿಯಲ್ ಪಾಲಿಸಿ 2022 ಇದರಲ್ಲಿ ಬರ್ತಕ್ಕಂಥ ಕೆಲವೊಂದು ಅಂಶಗಳನ್ನು ನೋಡೋದೇ ಆದರೆ ಸಿಟಿಸನ್ ಸೆಂಟ್ರಿಕ್ ಆದಂಥ ಪಾಲಿಸಿ ಬೇಸ್ಡ್ ಜಿಯೋಸ್ಪೇಷಿಯಲ್ ಟೆಕ್ನಾಲಜಿಯನ್ನು ಪಾಲಿಸಿ ಬೇಸ್ಡ್ ಆನ್ ಜಿಯೋಸ್ಪೇಷಿಯಲ್ ಟೆಕ್ನಾಲಜಿ ಇದು ಜಿಯೋಸ್ಪೇಷಿಯಲ್ ಸೆಕ್ಟರನ್ನು ನ್ಯಾಷನಲ್ ಡೆವಲಪ್ಮೆಂಟಿಗೆ ಸಪೋರ್ಟ್ ಮಾಡಲಿಕ್ಕೆ ಅಂತ ಹೇಳಿ ಇಲ್ಲಿ ಈ ಸೆಕ್ಟರಿನ ಸ್ಟ್ರೆಂಥನ್ ಮಾಡೋದನ್ನು ಕಾಣ್ಬೋದು. ಎಕನಾಮಿಕ್ ಪ್ರಾಸ್ಪೆರಿಟಿ ಮತ್ತು ಇನ್ಫಾರ್ಮೇಷನ್ ಎಕಾನಮಿಯನ್ನು ಥ್ರೈವ್ ಮಾಡೋದನ್ನು ಕೂಡ ಕಾಣ್ಬೋದಾಗುತ್ತೆ. ಈ ಒಂದು ಪಾಲಿಸಿಯು ಹೈ ರೆಸಲ್ಯೂಷನ್ ಟೊಪೋಗ್ರಫಿಕಲ್ ಸರ್ವೆ ಮತ್ತು ಮ್ಯಾಪಿಂಗನ್ನು ಪಾಲಿಸಿ ತನ್ನ ಏಮ್ ಆಗಿ ಮಾಡಿಕೊಂಡಿದೆ. ಹೈ ಅಕ್ಯುರೆಸಿ ಡಿಜಿಟಲ್ ಎಲಿವೇಷನ್ ಮಾಡೆಲ್ 2030ರ ವೇಳೆಗೆ ತರುವಂಥದ್ದು DEM. ಹಾಗೆ ಇದರ ವಿಷನ್ ಆ್ಯಂಡ್ ಗೋಲ್ಸ್ ಅಂತ ಅಂದರೆ ಜಿಯೋಸ್ಪೇಷಿಯಲ್ ಸ್ಪೇಸ್ನಲ್ಲಿ ಭಾರತವನ್ನು ಇಂಡಿಯಾವನ್ನು ಗ್ಲೋಬಲ್ ಲೀಡರನ್ನಾಗಿ ಮಾಡುವಂಥದ್ದು ಮತ್ತು ಬೆಸ್ಟ್ ಕ್ಲಾಸ್ ಎಕೋಸಿಸ್ಟಮನ್ನು ಇನೋವೇಷನ್ಗಾಗಿ ತರುವಂಥದ್ದು. ಕೋಹರೆಂಟ್ ನ್ಯಾಷನಲ್ ಫ್ರೇಮ್ವರ್ಕ್ ಇನ್ ದ ಕಂಟ್ರಿ ಡೆವಲಪ್ ಮಾಡೋದಕ್ಕೆ ಮತ್ತು ಡಿಜಿಟಲ್ ಎಕಾನಮಿಯ ಕಡೆಗೆ ಮತ್ತು ಸರ್ವಿಸಸನ್ನು ಸಿಟಿಸನ್ಸ್ಗಳಿಗೆ ಇಂಪ್ರೂವ್ ಮಾಡುವಂಥದ್ದು. ಜಿಯೋಸ್ಪೇಷಿಯಲ್ ಇನ್ಫ್ರಾಸ್ಟ್ರಕ್ಚರನ್ನು ಡೆವಲಪ್ ಮಾಡುವಂಥದ್ದು. ಜಿಯೋಸ್ಪೇಷಿಯಲ್ ಸ್ಕಿಲ್ ಆ್ಯಂಡ್ ನಾಲೆಡ್ಜ್ ಸ್ಟ್ಯಾಂಡರ್ಡ್ಸ್ ಜಿಯೋಸ್ಪೇಷಿಯಲ್ ಬಿಸ್ನೆಸನ್ನು ಡೆವಲಪ್ ಮಾಡುವಂಥದ್ದು. ಹಾಗೆಯೇ ಇನೋವೇಷನನ್ನು ಪ್ರಮೋಟ್ ಮಾಡುವಂಥದ್ದು ಮತ್ತು ಸ್ಟ್ರೆಂಥನ್ ಮಾಡುವಂಥದ್ದು. ನ್ಯಾಷನಲ್ ಆ್ಯಂಡ್ ಸಬ್ ನ್ಯಾಷನಲ್ ಅರೇಂಜ್ಮೆಂಟ್ಸನ್ನು ಜನರೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆಫ್ ಜಿಯೋಸ್ಪೇಷಿಯಲ್ ಇನ್ಫಾರ್ಮೇಷನ್ಗೆ ಪ್ರಮೋಟ್ ಮಾಡುವಂಥದ್ದು. ಹಾಗೆ ಇದರ ಮೈಲ್ ಸ್ಟೋನ್ ಟುವರ್ಡ್ಸ್ ರಿಯಲೈಸೇಷನ್ ಆಫ್ ಪಾಲಿಸೀಸ್ ವಿಷನ್ ಅಂದರೆ 2025ರ ವೇಳೆಗೆ ಇವರು ಡೆಮೊಕ್ರಟೈಸೇಷನ್ ಆಫ್ ಡೇಟಾವನ್ನು ಎನ್ಹ್ಯಾನ್ಸ್ಡ್ ಕಮರ್ಷಿಯಲೈಸೇಷನ್ಗೆ ವ್ಯಾಲ್ಯೂ ಆಡೆಡ್ ಸರ್ವಿಸಸನ್ನು ನೀಡೋದ್ರ ಕಡೆ ಗಮನ ಹರಿಸ್ತಿದ್ದಾರೆ. 2030ರ ವೇಳೆಗೆ ಹೈ ರೆಸಲ್ಯೂಷನ್ ಟೊಪೋಗ್ರಫಿಕಲ್ ಸರ್ವೆ ಆ್ಯಂಡ್ ಮ್ಯಾಪಿಂಗನ್ನು ಮಾಡೋದಂಥದ್ದು. 2035ರ ವೇಳೆಗೆ ಹೈ ರೆಸಲ್ಯೂಷನ್ ಅಕ್ಯುರಸಿ ಬಾಥಿಮೆಟ್ರಿಕ್ ಜಿಯೋಸ್ಪೇಷಿಯಲ್ ಡೇಟಾ ಆಫ್ ಇನ್ಲ್ಯಾಂಡ್ ವಾಟರ್ಸ್ ಮತ್ತು ಸಿ ಸರ್ಫೇಸ್ ಟೊಪೋಗ್ರಫಿ ಆಫ್ ಶಾಲೋ ಡೀಪ್ ಸೀಸ್ ಇದರ ಕಡೆ ಗಮನವನ್ನು ಹರಿಸ್ತಾ ಇದ್ದಾರೆ. ಒಟ್ಟಾರೆ ಇದರ ಮಹತ್ವ ಅಂತ ಅಂದರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ಗಳನ್ನು ಅಚೀವ್ ಮಾಡೋದಕ್ಕೆ ಜಿಯೋಸ್ಪೇಷಿಯಲ್ ಟೆಕ್ನಾಲಜಿ ಆ್ಯಂಡ್ ಡೇಟಾ ಅನ್ನುವಂಥದ್ದು ಏಜೆಂಟ್ಸ್ ಆಗಿ ಕಾರ್ಯ ಮಾಡಬಹುದು. ಆ ಹಿನ್ನೆಲೆಯಲ್ಲಿ ಈ ಯೋಜನೆಯು ಕಾರ್ಯ ಮಾಡ್ತಾ ಇದೆ. ಆದರೆ ಇಲ್ಲೂ ಕೂಡ ಕೆಲವೊಂದು ಕನ್ಸರ್ನ್ಸ್ಗಳಿದೆ. ಸೆಕ್ಯೂರಿಟಿ ಕನ್ಸರ್ನ್ಸ್ ಆಗಿರಬಹುದು, ಕಾಂಪ್ಲೆಕ್ಸ್ ಡೇಟಾ ಆಗಿರೋದ್ರಿಂದ ಮತ್ತು ಡೇಟಾ ಮಿಸ್ಯೂಸ್ ಮತ್ತು ಪ್ರೈವಸಿ ವೈಲೇಷನ್ಸ್ಗಳ ಕೆಲವೊಂದು ಸಮಸ್ಯೆಗಳು ಕೂಡ ಇಲ್ಲಿ ಕನ್ಸರ್ನ್ಸ್ಗಳು ಕೂಡ ಇರತಕ್ಕಂಥದ್ದು. ಜಿಯೋಸ್ಪೇಷಿಯಲ್ ಟೆಕ್ನಾಲಜಿ ಟೂಲ್ಸ್ಗಳು GIS ಜಿಯೋಗ್ರಫಿಕ್ ಇನ್ಫಾರ್ಮೇಷನ್ ಸಿಸ್ಟಮ್, GPS ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಮತ್ತು ರಿಮೋಟ್ ಸೆನ್ಸಿಂಗ್ ಈ ರೀತಿಯ ಒಂದು ಟೂಲ್ಸ್ಗಳನ್ನು ಬಳಕೆ ಮಾಡಿಕೊಂಡು ಇದು ಕಾರ್ಯ ಮಾಡುತ್ತೆ. ಈ ಟೂಲ್ಸ್ಗಳು ಸ್ಪೇಷಿಯಲ್ ಇನ್ಫಾರ್ಮೇಷನ್ ಅಬೌಟ್ ಆಬ್ಜೆಕ್ಟ್ಸ್ ಈವೆಂಟ್ಸ್ ಆ್ಯಂಡ್ ಫೆನಾಮಿನವನ್ನು ಕ್ಯಾಪ್ಚರ್ ಮಾಡ್ತವೆ. ದ ಲೊಕೇಶನ್ ಡೇಟಾ ಅನ್ನುವಂಥದ್ದು ಸ್ಟ್ಯಾಟಿಕ್ ಅಥವಾ ಡೈನಮಿಕ್ ಆಗಿ ಇರುತ್ತೆ. ಈ ಟೆಕ್ನಾಲಜಿಯು ಡಿಸಿಷನ್ ಮೇಕಿಂಗನ್ನು ಬೇಸ್ಡ್ ಆನ್ ದಿ ಇಂಪಾರ್ಟೆನ್ಸ್ ಆ್ಯಂಡ್ ಪ್ರಯಾರಿಟಿ ಆಫ್ ಸ್ಕೇರ್ಸ್ ರಿಸೋರ್ಸಸ್ನ ಮೇಲೆ ತಗೊಳ್ಳೋದಕ್ಕೆ ಹೆಲ್ಪ್ಫುಲ್ ಮಾಡುವಂಥ ಒಂದು ಟೆಕ್ನಾಲಜಿ ಆಗಿರುತ್ತೆ. ಹಾಗೆ ಈ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಇಂಟೆಲಿಜೆಂಟ್ ಮ್ಯಾಪ್ಸ್ಗಳನ್ನು ಕೂಡ ಕ್ರಿಯೇಟ್ ಮಾಡಬಹುದು, ಸ್ಪೇಷಿಯಲ್ ಪ್ಯಾಟರ್ನ್ಸ್ಗಳನ್ನು ಲಾರ್ಜ್ ವಾಲ್ಯೂಮ್ಸ್ ಆಫ್ ಡೇಟಾದಲ್ಲಿ ಐಡೆಂಟಿಫೈ ಮಾಡಲಿಕ್ಕೆ. ಮುಂದಿನ ಆರ್ಟಿಕಲ್ ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ ಸಾಮಾನ್ಯ ಅಧ್ಯಯನ ಪತ್ರಿಕೆ 2 ಮತ್ತು 3ರ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಇದೊಂದು ಬಹುಮುಖ್ಯವಾದಂಥ ಆರ್ಟಿಕಲ್ ಆಗುತ್ತೆ. ಇದಕ್ಕೆ ಸಂಬಂಧಿಸಿದಂತೆ ಹಲವಾರು ಆರ್ಟಿಕಲ್ಸ್ಗಳನ್ನು 2-3 ದಿನಗಳಲ್ಲಿ ನಾವು ಕಂಡಿದ್ದೇವೆ. ಯೂನಿಯನ್ ಗವರ್ಮೆಂಟ್ ಅನ್ನುವಂಥದ್ದು ಈಗ 19,744 ಕೋಟಿ ರೂಪಾಯಿಗಳನ್ನು ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ಗಾಗಿ ಅಪ್ರೂವ್ ಮಾಡಿದೆ.
ಇದು ಭಾರತವನ್ನು ಗ್ರೀನ್ ಹೈಡ್ರೋಜನನ್ನು ಪ್ರೊಡ್ಯೂಸ್ ಮಾಡುವಲ್ಲಿ ಮತ್ತು ಎಕ್ಸ್ಪೋರ್ಟ್ ಮಾಡುವಲ್ಲಿ ಜಾಗತಿಕವಾಗಿ ಹಬ್ಬನ್ನಾಗಿ ಮಾಡಬೇಕು ಅಂತ ಹೇಳಿ ಇದು ಗಮನ ಹರಿಸ್ತಾ ಇರತಕ್ಕಂಥ ಯೋಜನೆಯಾಗಿದೆ. ಗ್ರೀನ್ ಹೈಡ್ರೋಜನ್ನ ಕುರಿತಂತೆ ಈ ಒಂದು ಯೋಜನೆ ಇದೊಂದು ಯೂನಿಯನ್ ಕ್ಯಾಬಿನೆಟ್ ಅನ್ನುವಂಥದ್ದು ಈಗ ಅಪ್ರೂವ್ ಮಾಡಿದೆ 19,744 ಕೋಟಿ ರೂಪಾಯಿಗಳನ್ನು ಈ ಯೋಜನೆಗೆ. ಹಾಗಾದರೆ ಏನಿದು ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ ಅಂತ ಅಂದರೆ ಇದರ ಮುಖ್ಯ ಉದ್ದೇಶ ಭಾರತದಲ್ಲಿ ಗ್ರೀನ್ ಹೈಡ್ರೋಜನನ್ನು ಪ್ರೊಡಕ್ಷನ್ ಮಾಡುವಂಥವರಿಗೆ ಇನ್ಸೆಂಟಿವೈಸ್ ಮಾಡುವಂಥದ್ದು, ಕಮರ್ಷಿಯಲ್ ಪ್ರೊಡಕ್ಷನ್ ಮಾಡುವಂಥವ್ರಿಗೆ. ಹಾಗೆಯೇ ಭಾರತವನ್ನು ನೆಟ್ ಎಕ್ಸ್ಪೋರ್ಟರ್ ಆಫ್ ದಿಸ್ ಫ್ಯೂಯಲನ್ನಾಗಿ ಮಾಡುವಂಥದ್ದು. ಇದರ ಪ್ರೊಡಕ್ಷನ್, ಕ್ರಿಯೇಷನ್, ಯುಟಿಲೈಸೇಷನ್ ಇದೆಲ್ಲದಕ್ಕಿರ್ತಕ್ಕಂಥ ಡಿಮ್ಯಾಂಡನ್ನು ಹೆಚ್ಚು ಮಾಡುವಂಥದ್ದೇ ಇದರ ಉದ್ದೇಶ. ಇದರ ಅಡಿಯಲ್ಲಿ ಸಬ್ ಸ್ಕೀಮ್ಸ್ಗಳನ್ನು ಕೂಡ ಕಾಣಬಹುದು. ಸೈಟ್ ಅಂತ ಹೇಳಿ ಒಂದು ಸಬ್ ಸ್ಕೀಮ್ ಇದೆ, ಸ್ಟ್ರಾಟಜಿಕ್ ಇಂಟರ್ವೆನ್ಷನ್ಸ್ ಫಾರ್ ಗ್ರೀನ್ ಹೈಡ್ರೋಜನ್ ಟ್ರಾನ್ಸಿಷನ್ ಪ್ರೋಗ್ರಾಮ್ ಅಂತ ಹೇಳಿ. ಸೈಟ್ನ ಅಡಿಯಲ್ಲಿ ಈ ಒಂದು ಗ್ರೀನ್ ಹೈಡ್ರೋಜನಿನ ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಎಲೆಕ್ಟ್ರೋಲೈಸಸ್ ಮತ್ತು ಗ್ರೀನ್ ಹೈಡ್ರೋಜನ್ ಪ್ರೊಡಕ್ಷನಿನ ಕುರಿತೆ ಗಮನ ಹರಿಸುತ್ತೆ ಈ ಒಂದು ಯೋಜನೆ. ಇನ್ನು ಗ್ರೀನ್ ಹೈಡ್ರೋಜನ್ ಹಬ್ಸ್ ಅಂತ ಹೇಳಿ ಇದೆ. ರಾಜ್ಯ ಮತ್ತು ಕೆಲವೊಂದು ಪ್ರದೇಶಗಳು ಯಾವುವು ಲಾರ್ಜ್ ಸ್ಕೇಲ್ನಲ್ಲಿ ಗ್ರೀನ್ ಹೈಡ್ರೋಜನ್ನ ಪ್ರೊಡಕ್ಷನ್ ಮಾಡೋದನ್ನು ಕೇಪಬಲ್ ಇದ್ದಾವೆ, ಆ ರೀತಿ ಕೇಪಬಲ್ ಇರ್ತಕ್ಕಂಥ ರಾಜ್ಯಗಳನ್ನು ಐಡೆಂಟಿಫೈ ಮಾಡಿ ಅವನ್ನು ಗ್ರೀನ್ ಹೈಡ್ರೋಜನ್ ಹಬ್ಸ್ಗಳನ್ನಾಗಿ ಮಾಡುವಂಥದ್ದು ಈ ಎರಡನೇ ಯೋಜನೆ ಗ್ರೀನ್ ಹೈಡ್ರೋಜನ್ ಹಬ್ಸ್ ಒಂದು ಸಬ್ ಸ್ಕೀಮಿನ ಮಹತ್ವ ಆಗಿದೆ. ಇನ್ನು ಇದರ ಆಬ್ಜೆಕ್ಟಿವ್ ಏನು ಅಂತಂದರೆ ಭಾರತವನ್ನು ಗ್ರೀನ್ ಹೈಡ್ರೋಜನ್ ಪ್ರೊಡಕ್ಷನ್ ಕೆಪಾಸಿಟಿಯನ್ನು ಭಾರತದಲ್ಲಿ ಹೆಚ್ಚಿಸುವಂಥದ್ದು, ಅಟ್ಲೀಸ್ಟ್ 5 ಮಿಲಿಯನ್ ಮೆಟ್ರಿಕ್ ಟನ್ಸ್ಗಳಿಗೆ ಪರ್ ಆ್ಯನಮ್ ಇನ್ಕ್ರೀಸ್ ಮಾಡಬೇಕು ಅನ್ನುವಂಥದ್ದು. ಹಾಗೆಯೇ ರಿನ್ಯೂಬಲ್ ಎನರ್ಜಿ ಕೆಪಾಸಿಟಿ ಆಫ್ ಅಬೌಟ್ 125 ಗಿಗಾವ್ಯಾಟ್ನಷ್ಟು 2030 ವೇಳೆಗೆ ಭಾರತದಲ್ಲಿ ಕೆಪಾಸಿಟಿ ಪ್ರೊಡ್ಯೂಸ್ ಆಗುವಂತೆ ಮಾಡಬೇಕು ಅನ್ನುವಂಥದ್ದು. ಇದಕ್ಕೆ ಒಟ್ಟು 8 ಲಕ್ಷ ಕೋಟಿಯಷ್ಟು ಟೋಟಲ್ ಇನ್ವೆಸ್ಟ್ಮೆಂಟ್ಸ್ಗಳ ಅವಶ್ಯಕತೆ ಇದೆ. 6 ಲಕ್ಷದಷ್ಟು ಜಾಬ್ಸ್ಗಳನ್ನು ಕೂಡ ಇದು ಪ್ರೊಡ್ಯೂಸ್ ಮಾಡ್ತಾ ಇದೆ. ಹಾಗೆಯೇ ಇದರಿಂದಾಗಿ ಫಾಸಿಲ್ ಫ್ಯೂಯಲ್ಸ್ ಇಂಪೋರ್ಟ್ಸ್ ಅನ್ನುವಂಥದ್ದು 1 ಲ್ಯಾಕ್ ಕ್ರೋರ್ನಷ್ಟು ಕಡಿಮೆ ಆಗುತ್ತೆ. ಇದರಿಂದ ಭಾರತದ ಆರ್ಥಿಕತೆಗೂ ಕೂಡ ಸುಧಾರಣೆ ಸಿಗುತ್ತೆ. ಇನ್ನು ಇದರ ನೋಡಲ್ ಮಿನಿಸ್ಟ್ರಿ ಯಾವುದು ಅಂದರೆ ಮಿನಿಸ್ಟ್ರಿ ಆಫ್ ನ್ಯೂ ಆ್ಯಂಡ್ ರಿನ್ಯೂಯಬಲ್ ಎನರ್ಜಿ ಆಗಿದೆ. ಇದರ ಮುಖ್ಯ ಉದ್ದೇಶ ಅಥವಾ ಮಹತ್ವ ಏನು ಅಂತ ಅಂದರೆ ಇಂಡಸ್ಟ್ರಿಯಲ್ ಡಿಕಾರ್ಬನೈಸೇಷನ್ ಆಫ್ ಇಂಡಸ್ಟ್ರಿಯಲ್ ಮೊಬಿಲಿಟಿ ಆ್ಯಂಡ್ ಎನರ್ಜಿ ಸೆಕ್ಟರ್ಸ್. ಮತ್ತು ಭಾರತವು ಫಾಸಿಲ್ ಫ್ಯೂಯಲ್ಸ್ಗಳ ಮೇಲೆ ಏನು ಡಿಪೆಂಡೆನ್ಸಿಯನ್ನು ಹೊಂದಿದೆ, ಸ್ಪೆಷಲಿ ಇಂಪೋರ್ಟ್ ಮಾಡ್ಕೊಳ್ತಾ ಇದೆ ಹೆಚ್ಚಿನದಾಗಿ, ಆ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡುವಂಥದ್ದು ಇದರ ಉದ್ದೇಶ ಆಗಿದೆ. ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸ್ಗಳನ್ನು ಕೂಡ ಇದು ಕ್ರಿಯೇಟ್ ಮಾಡ್ತಾ ಇದೆ. ನ್ಯೂ ಟೆಕ್ನಾಲಜೀಸ್ಗಳನ್ನು ಡೆವಲಪ್ ಮಾಡುವಂಥದ್ದು ಎಫಿಷಿಯಲ್ ಫ್ಯೂಯಲ್ ಸೆಲ್ಸ್ಗಳ ರೂಪದಲ್ಲಿ ಅನ್ನುವಂಥದ್ದು ಇದರ ಉದ್ದೇಶ. ಭಾರತದ ಪೊಟೆನ್ಷಿಯಲನ್ನು ನೋಡಿದ್ರೆ ಭಾರತದ ಜಿಯೋಗ್ರಫಿಕ್ ಲೊಕೇಶನ್ ಮತ್ತು ಅಬಂಡೆನ್ಸ್ ಆಫ್ ಸನ್ಲೈಟ್ ಮತ್ತು ವಿಂಡ್ ಇರೋದ್ರಿಂದಾಗಿ ಗ್ರೀನ್ ಹೈಡ್ರೋಜನಿನ ಪ್ರೊಡಕ್ಷನ್ಗೆ ಇದೆಲ್ಲವೂ ಕೂಡ ಸೂಕ್ತ ಆಗುತ್ತೆ. ಇಲ್ಲಿ ಕೂಡ ಕೆಲವೊಂದು ಚಾಲೆಂಜಸ್ಗಳಿದೆ. ಅದು ಏನು ಅಂತ ಅಂದರೆ ಈ ಒಂದು ಗ್ರೀನ್ ಹೈಡ್ರೋಜನ್ ಮಿಷನ್ ಅಥವಾ ಗ್ರೀನ್ ಹೈಡ್ರೋಜನ್ನ ಪ್ರೊಡಕ್ಷನ್ ಅನ್ನುವಂಥದ್ದು ಇನ್ನೂ ಕೂಡ ನ್ಯಾಸೆಂಟ್ ಸ್ಟೇಜಸ್ಸಲ್ಲಿ ಇದೆ, ಇನ್ನೂ ಕೂಡ ಬಹಳ ಮೊದಲ 2ನೇ ಸ್ಟೇಜಸ್ನಲ್ಲಿ ಇದೆ ಗ್ಲೋಬಲ್ ಲೆವೆಲ್ನಲ್ಲಿ. ಹಾಗೆಯೇ ನೆಸಸರಿ ಇನ್ಫ್ರಾಸ್ಟ್ರಕ್ಚರ್ ಅನ್ನುವಂಥದ್ದು ಇನ್ನೂ ಕೂಡ ಬರಬೇಕಾಗಿದೆ. ಎಕನಾಮಿಕ್ ಸಸ್ಟೈನಬಿಲಿಟಿ ಕೂಡ ಈ ಗ್ರೀನ್ ಹೈಡ್ರೋಜನ್ ಅನ್ನುವಂಥದ್ದು ಹೆಚ್ಚಿನ ಹಣವನ್ನು ಕೇಳುತ್ತೆ. ಹಾಗಾಗಿ ಒನ್ ಆಫ್ ದಿ ಬಿಗ್ಗೆಸ್ಟ್ ಚಾಲೆಂಜಸ್ ಅಂತ ಅಂದರೆ ಕಮರ್ಷಿಯಲಿ ಈ ಒಂದು ಗ್ರೀನ್ ಹೈಡ್ರೋಜನನ್ನು ಯಾವ ರೀತಿಯಾಗಿ ಪ್ರೊಡ್ಯೂಸ್ ಮಾಡುವಂಥದ್ದು, ಎಕನಾಮಿಕ್ ಸಸ್ಟೈನಬಿಲಿಟಿಯನ್ನು ಕಾಪಾಡಿಕೊಳ್ಳುವಂಥದ್ದು ಒಂದು ಕನ್ಸರ್ನ್ ಆಗುತ್ತೆ. ಹಾಗಾದರೆ ಏನಿದು ಗ್ರೀನ್ ಹೈಡ್ರೋಜನ್ ಅಂತ ಅಂದರೆ ಹೈಡ್ರೋಜನನ್ನು ನಾವು ಬಹುಮುಖ್ಯವಾಗಿ ಒಂದು ಎನರ್ಜಿಯ ಒಂದು ಸೋರ್ಸ್ ಆಗಿ ಬಳಕೆ ಮಾಡ್ಕೊಳ್ಬಹುದು. ಆದರೆ ಆ ಹೈಡ್ರೋಜನ್ ಅನ್ನುವಂಥದ್ದು ನಮ್ಮ ಜಗತ್ತಿನಲ್ಲಿ ಅಬಂಡೆನ್ಸ್ ಆಗಿ ಯೂನಿವರ್ಸ್ನಲ್ಲಿ ಲಭ್ಯವಿದೆ. ಆದರೆ ಯಾವಾಗಲೂ ಸಿಂಗಲ್ ಎಲಿಮೆಂಟ್ ಆಗಿ ಫ್ರೀ ಇಂಡಿಪೆಂಡೆಂಟ್ ಎಲಿಮೆಂಟ್ ಆಗಿ ನಮಗೆ ದೊರಕೋದ್ರ ಬದಲಾಗಿ ಅದು ವಾಟರ್ನ ಜೊತೆಯಲ್ಲಿ ಹೈಡ್ರೋಜನ್ H2O ಆಕ್ಸಿಜನ್ನ ಜೊತೆಯಲ್ಲಿ ಈ ರೀತಿ ಬೇರೆ ಬೇರೆ ಕಾಂಪೋನೆಂಟೊಂದಿಗೆ ಮಿಕ್ಸ್ ಆಗಿರ್ತಕ್ಕಂಥ ಕಾಂಪೌಂಡ್ನ ರೂಪದಲ್ಲಿ ದೊರಕುತ್ತೆ. ವಾಟರ್ನಿಂದ ಹೈಡ್ರೋಜನನ್ನು ಸಪ್ರೇಟ್ ಮಾಡೋದಕ್ಕೆ ನಾವು ಯಾವ ಪ್ರೋಸೆಸ್ಸನ್ನು ಬಳಕೆ ಮಾಡ್ತೇವೆ, ಎಲೆಕ್ಟ್ರೋಲಿಸಿಸ್ನ ಮುಖಾಂತರವಾಗಿ ನಾವು ವಾಟರ್ನಿಂದ ಹೈಡ್ರೋಜನನ್ನು ಸಪ್ರೇಟ್ ಮಾಡ್ಬೋದು. ಈ ಸಪ್ರೇಟ್ ಮಾಡುವಂಥ ಪ್ರೋಸೆಸ್ಸಿಗೆ ನಾವು ಕೋಲನ್ನು ಬಳಕೆ ಮಾಡಿಕೊಂಡು ಮಾಡ್ತಿದ್ದೇವೆ ಅಂತ ಅಂದರೆ ಅದನ್ನು ನಾವು ಬ್ರೌನ್ ಹೈಡ್ರೋಜನ್ ಅಂತ ಕೂಡ ಕರಿತೇವೆ. ಆದರೆ ಇದನ್ನೇ ನಾವು ಎಲೆಕ್ಟ್ರಿಸಿಟಿಯನ್ನು ಬಳಕೆ ಮಾಡಿಕೊಂಡು ಅಥವಾ ರಿನ್ಯೂಯಬಲ್ ಸೋರ್ಸ್ ಆಫ್ ಎನರ್ಜಿಯನ್ನು ಬಳಕೆ ಮಾಡಿಕೊಂಡು ಈ ರೀತಿ ಹೈಡ್ರೋಜನನ್ನು ಆಕ್ಸಿಜನ್ನಿಂದ ಅಥವಾ ಈ ಕಾಂಪೌಂಡ್ನಿಂದ ಬೇರೆ ಮಾಡ್ತಿದ್ದೇವೆ ಅಂತ ಅಂದರೆ ಎಲೆಕ್ಟ್ರಿಕ್ ಕರೆಂಟನ್ನು ಪಾಸ್ ಮಾಡೋ ಮುಖಾಂತರವಾಗಿ ಎಲಿಮೆಂಟಲ್ ಆಕ್ಸಿಜನ್ ಮತ್ತು ಹೈಡ್ರೋಜನನ್ನು ಎಲೆಕ್ಟ್ರೋಲಿಸಿಸ್ನ ಮುಖಾಂತರವಾಗಿ ಬೇರೆ ಮಾಡ್ತಿದ್ರೆ ಇಂಥದಕ್ಕೆ ನಾವು ಇದರಿಂದ ಯಾವುದೇ ಹೊಗೆ ಅನ್ನುವಂಥದ್ದು ಆಚೆ ಬರಲ್ಲ ಅಥವಾ ಕಾರ್ಬನ್ ಡೈಆಕ್ಸೈಡಿನ ಎಮಿಷನ್ ಆಗೋದಿಲ್ಲ. ಈ ರೀತಿಯ ಪ್ರೋಸೆಸ್ಸನ್ನು ನಾವು ಗ್ರೀನ್ ಹೈಡ್ರೋಜನ್ನ ಪ್ರೊಡಕ್ಷನ್ ಅಂತ ಹೇಳಿ ಕರಿತೇವೆ. ಕರೆಂಟ್ಲಿ ಜಾಗತಿಕ ಮಟ್ಟಕ್ಕೆ ಕಂಪೇರ್ ಮಾಡಿದಾಗ 1% ಗ್ಲೋಬಲ್ ಗ್ರೀನ್ ಹೈಡ್ರೋಜನ್ ಪ್ರೊಡಕ್ಷನನ್ನು ಭಾರತ ಮಾಡ್ತಾ ಇರ್ತಕ್ಕಂಥದ್ದು. ಬಟ್ ಇಟ್ ಈಸ್ ಕ್ವೈಟ್ ಎಕ್ಸ್ಪೆನ್ಸಿವ್. ಹಾಗಾದರೆ ಗ್ರೀನ್ ಹೈಡ್ರೋಜನನ್ನು ಪ್ರೊಡ್ಯೂಸ್ ಮಾಡುವಂಥ ಅವಶ್ಯಕತೆ ಏನು ಅಂತ ಅಂದರೆ ಹೈಡ್ರೋಜನ್ ಅನ್ನುವಂಥದ್ದು ಗ್ರೇಟ್ ಸೋರ್ಸ್ ಆಫ್ ಎನರ್ಜಿ ಆಗಿದ್ದು ಹೈ ಎನರ್ಜಿ ಕಂಟೆಂಟ್ ಪರ್ ಯೂನಿಟ್ ಆಫ್ ವೆಯ್ಟ್ ಇದು ಹೊಂದಿರೋದ್ರಿಂದ ಇದನ್ನು ರಾಕೆಟ್ ಫ್ಯೂಯಲ್ ಆಗಿ ಕೂಡ ಬಳಸ್ತೇವೆ. ಕ್ಲೀನೆಸ್ಟ್ ಸೋರ್ಸಸ್ ಆಫ್ ಎನರ್ಜಿ ಆಗಿ 0 ಎಮಿಷನಿನ ಗುರಿಯೊಂದಿಗೆ ಇದನ್ನು ಬಳಸ್ಕೊಳ್ಬೋದಾಗುತ್ತೆ. ಹಾಗೆಯೇ ಕಂಟ್ರೀಸ್ ಅಕ್ರಾಸ್ ದಿ ವರ್ಲ್ಡ್ ಗ್ರೀನ್ ಹೈಡ್ರೋಜನ್ನ ಬಿಲ್ಡ್ ಮಾಡೋದಕ್ಕೆ ಅಂತ ಹೇಳಿ ವರ್ಕ್ ಮಾಡ್ತಾ ಇರ್ತಕ್ಕಂಥದ್ದನ್ನು ಕಾಣಬಹುದಾಗಿದೆ. ಅದರ್ ರಿಲೇಟೆಡ್ ಇನಿಷಿಯೇಟಿವ್ಸ್ ಏನು ರಿನ್ಯೂಯಬಲ್ ಎನರ್ಜಿಯ ಕುರಿತಂತೆ ಭಾರತದ ಕಡೆಯಿಂದ ಅಂದರೆ ಜವಾಹರ್ಲಾಲ್ ನೆಹರು ನ್ಯಾಷನಲ್ ಸೋಲಾರ್ ಮಿಷನ್ ಅನ್ನುವಂಥದ್ದು ಒಂದು ಯೋಜನೆ, ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್,
PM ಕುಸುಮ್, ನ್ಯಾಷನಲ್ ವಿಂಡ್ ಸೋಲಾರ್ ಹೈಬ್ರಿಡ್ ಪಾಲಿಸಿ, ರೂಫ್ ಟಾಪ್ ಸೋಲಾರ್ ಸ್ಕೀಮ್ ಹೀಗೆ ಬೇರೆ ಯೋಜನೆಗಳನ್ನು ಭಾರತ ಸರ್ಕಾರ ತಂದಿದೆ ರಿನ್ಯೂಬಲ್ ಎನರ್ಜಿಗೆ ಕುರಿತಂತೆ. ಇದಿಷ್ಟು ಸಂಚಿಕೆಯ ಸುದ್ದಿ ವಿಶ್ಲೇಷಣೆಯಾಗಿದೆ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.